ಧರ್ಮ ನೋಡಿ ಕೊಲ್ಲೋದು ಮಾತ್ರವಲ್ಲ, ಅತ್ಯಾಚಾರವೂ ಮಾಡ್ತಿದ್ದಾರೆ ಪಾಪಿ ಮತಾಂಧರು. ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಕೇರಳ, ದೇಶದೆಲ್ಲೆಡೆ ವ್ಯಾಪಿಸಿವೆ ವ್ಯಾಘ್ರಗಳು. ಎಚ್ಚರ ಎಚ್ಚರ, ಅಮಾಯಕ ಹಿಂದೂ ಹುಡುಗಿಯರೇ ಇವರ ಟಾರ್ಗೆಟ್. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಧರ್ಮ ಕೇಳಿ ಹಿಂದೂಗಳನ್ನು ಮಾತ್ರ ಗುರಿಯಿಟ್ಟು ಕೊಂದ ಘಟನೆಯ ನೆನಪು ಇನ್ನೂ ಹಸಿರಾಗಿಯೇ ಇದೆ. ಈ ನಡುವೆ ಧರ್ಮಾಧಾರಿತವಾಗಿ ನಡೆದ ಇನ್ನೊಂದು ಹೀನಾಯ ಘಟನೆ ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮುಸ್ಲಿಂ ಪುರುಷರ ತಂಡ ಹಿಂದೂ ಹುಡುಗಿಯರನ್ನ ಗುರಿಯಾಗಿಸಿಕೊಂಡು ಅವರನ್ನ ಟ್ರ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ವಿಡಿಯೋಗಳನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡಿದೆ. ಪ್ರಕರಣದ ತನಿಖೆಯ ಪ್ರಕಾರ ಇಬ್ಬರು ಮುಸ್ಲಿಂ ಹುಡುಗಿಯರೂ ಸಹ ಗುಂಪಿಗೆ ಸಹಾಯ ಮಾಡುತ್ತಿದ್ದರು. ಈ ಹುಡುಗಿಯರು ಮುಸ್ಲಿಂ ಹುಡುಗರಿಗೆ ಮಧ್ಯವರ್ತಿಗಳಾಗಿ ವರ್ತಿಸುತ್ತಿದ್ದರು ಮತ್ತು ಹಿಂದೂ ಹುಡುಗಿಯರೊಂದಿಗೆ ಅವರು ಸ್ನೇಹ ಬೆಳೆಸಲು ಸಹಾಯ ಮಾಡುತ್ತಿದ್ದರು. ಮಾಧ್ಯಮ ವರದಿಗಳ ಪ್ರಕಾರ ಹುಡುಗಿಯರಲ್ಲಿ ಒಬ್ಬಳು ಸೌಂದರ್ಯವರ್ಧಕ ಅಂಗಡಿಯಲ್ಲಿ ಉದ್ಯೋಗಿಯಾಗಿದ್ದಾಳೆ. ಸಾಹಿಲ್ ಎಂಬ ಆರೋಪಿಯ ನೃತ್ಯ ತರಗತಿಗೆ ಹಾಜರಾಗಲು ಅಂಗಡಿಗೆ ಹೋದ ಹಿಂದೂ ಹುಡುಗಿಯರನ್ನು ಅವಳು ಪ್ರೋತ್ಸಾಹಿಸುತ್ತಿದ್ದಳು. ಇದಲ್ಲದೆ ಮುಸ್ಲಿಂ ಹುಡುಗಿಯರು ಹಿಂದೂ ಸಂತ್ರಸ್ತೆಯರನ್ನು ಬುರ್ಖಾ ಧರಿಸಲು, ಉಪವಾಸದಲ್ಲಿ ಭಾಗವಹಿಸಲು ಮತ್ತು ಮದುವೆ ಹಾಗೂ ಮತಾಂತರಕ್ಕೆ ಒತ್ತಡ ಹೇರುತ್ತಿರುವುದು ಗಮನಕ್ಕೆ ಬಂದಿದೆ. ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಲು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಫರ್ಹಾನ್ ಖಾನ್, ಅಲಿ ಖಾನ್ ಮತ್ತು ಸಾಹಿಲ್ ಖಾನ್ ಎಂಬ ಮೂವರು ಈ ಮುಸ್ಲಿಂ ಗ್ಯಾಂಗ್ನ ಪ್ರಮುಖ ಸದಸ್ಯರು. ವರದಿಗಳ ಪ್ರಕಾರ ಬಿಟೆಕ್ ಓದುತ್ತಿರುವ ಇಬ್ಬರು ಸಹೋದರಿಯರ ಮೇಲೆ ಫರ್ಹಾನ್ ಮತ್ತು ಅವನ ಸಹಚರ ಮೊಹಮ್ಮದ್ ಅಲಿ ಪ್ರತ್ಯೇಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಒಬ್ಬ ಹುಡುಗಿಯ ಬಳಿ ಆಕೆಯ ನಂಬಿಕೆಗಳಿಗೆ ವಿರುದ್ಧವಾಗಿ ಮಾಂಸಾಹಾರ ಸೇವಿಸುವಂತೆಯೂ ಒತ್ತಾಯಿಸಲಾಗಿದೆ. ಗಮನಾರ್ಹವಾಗಿ ಭೋಪಾಲ್ ಘಟನೆಯು ಬೀವಾರ್ ಪ್ರಕರಣಕ್ಕೆ ಹೋಲಿಕೆಯನ್ನ ಹೊಂದಿದೆ. ರಾಜಸ್ಥಾನದ ಬೀವಾರ್ನಲ್ಲಿ ಅಪ್ರಾಪ್ತ ಹಿಂದೂ ಹುಡುಗಿಯರನ್ನ ವ್ಯವಸ್ಥಿತವಾಗಿ ಬಲೆಗೆ ಬೀಳಿಸಿ ಅತ್ಯಾಚಾರ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಯಿತು ಮತ್ತು ಇಸ್ಲಾಂಗೆ ಮತಾಂತರಿಸಲಾಯಿತು. ಮುಸ್ಲಿಂ ಗ್ರೂಮಿಂಗ್ ಗ್ಯಾಂಗ್ನಿಂದ ನಡೆದ ಭಯಾನಕ ಲೈಂಗಿಕ ಶೋಷಣೆಯ ಈ ಪ್ರಕರಣವನ್ನು ಪೊಲೀಸರು ಈ ವರ್ಷದ ಫೆಬ್ರವರಿಯಲ್ಲಿ ಬಹಿರಂಗಪಡಿಸಿದ್ದರು. ಈ ರೇಪ್ ಜಿಹಾದಿಗಳು ಹಿಂದೂ ಹುಡುಗಿಯರಿಗೆ ನಮಾಜ್, ರೋಜಾ ಮತ್ತು ಕಲ್ಮಾ ಪಠಿಸಲು ಒತ್ತಡ ಹೇರುತ್ತಿದ್ದರು. ಇದಲ್ಲದೆ ಅವರು ಹುಡುಗಿಯರಿಗೆ ಬುರ್ಖಾ ಧರಿಸುವಂತೆ ಮತ್ತು ಇಸ್ಲಾಂಗೆ ಮತಾಂತರಗೊಳ್ಳುವಂತೆ ಅವರ ಬ್ರೈನ್ ವಾಶ್ ಮಾಡುತ್ತಿದ್ದರು. 1992ರಲ್ಲಿ ಅಜ್ಮೇರ್ನಲ್ಲೂ ಇದೇ ರೀತಿಯ ಪ್ರಕರಣ ನಡೆದಿತ್ತು. ಹಲವಾರು ವರ್ಷಗಳಿಂದ ಅಜ್ಮೇರ್ ಶರೀಫ್ ದರ್ಗಾದ ಖಾದಿಂ ಕುಟುಂಬಗಳ ಸದಸ್ಯರಾಗಿದ್ದ ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ನೇತೃತ್ವದ ಗುಂಪು 11ರಿಂದ 20 ವರ್ಷ ವಯಸ್ಸಿನ ಶಾಲಾ ಮತ್ತು ಕಾಲೇಜಿಗೆ ಹೋಗುವ 100ಕ್ಕೂ ಹೆಚ್ಚು ಹಿಂದೂ ಹುಡುಗಿಯರನ್ನ ಇದೇ ರೀತಿ ಶೋಷಿಸಿತ್ತು. ಉತ್ತರ ಪ್ರದೇಶ ಮತ್ತು ಕೇರಳದಲ್ಲೂ ಕೂಡ ಇಂತಹ ಪ್ರಕರಣಗಳು ವರದಿಯಾಗಿವೆ. ಮತ್ತೆ ವರದಿಯಾಗುತ್ತಿರುವ ಇಂತಹ ಪ್ರಕರಣಗಳನ್ನು ನೋಡುತ್ತಿದ್ದರೆ ದುಷ್ಟ ಮತಾಂಧರ ಜಾಲ ಎಲ್ಲೆಡೆ ವಿಸ್ತರಿಸುತ್ತಿರುವಂತೆ ತೋರುತ್ತಿದೆ.